ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ, ಇವತ್ತು ನಾನು ನಮ್ಮ ಗಿಡಗಳಿಗೆ ಒಂದು ಫರ್ಟಿಲೈಸರ್ನ ಕೊಡ್ತಾಯಿದ್ದೀನಿ. ಆ ಫರ್ಟಿಲೈಸರ್ ಹೇಗೆ ತಯಾರು ಮಾಡಿದ್ದೀನಿ, ಏನು ಕೊಡ್ತೀನಿ, ಅದರಲ್ಲಿ ಏನೆಲ್ಲ ಹಾಕಿದ್ದೀನಿ ಅಂತೇಳಿ ತಿಳ್ಕೊಳ್ಳೋಣ. ಯಾರೆಲ್ಲ ನನ್ನ ಚಾನಲ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂಥವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಕೊಡುವಂತಹ ಲೈಕ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮುಂದೆ ವಿಡಿಯೋ ಮಾಡೋದಕ್ಕೆ ನೀವು ಕೊಡುವಂಥ ಲೈಕ್ ನಮ್ಮನ್ನು ಪ್ರೋತ್ಸಾಹಿಸ್ದಂಗೆ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಹಾಗೆ ಒಂದೆರಡು ರಿಪಾರ್ಟಿಂಗ್ ಕೆಲಸ ಕೂಡ ಮಾಡಿದ್ದೀನಿ, ಅದು ಮತ್ತು ಫರ್ಟಿಲೈಸರ್ ಬಗ್ಗೆ ಈ ವಿಡಿಯೋ ಇರುತ್ತೆ. ಗಿಡದ ತುಂಬೆಲ್ಲ ನಿಮಗೆ ಈ ರೀತಿ ಮೊಗ್ಗುಗಳಿಂದ ತುಂಬಿರಬೇಕು ಅಂದರೆ ಈ ರೀತಿ ಫರ್ಟಿಲೈಸರ್ಗಳನ್ನು ಬಳಸಿ. ನಾನು ತೋರಿಸುವಂಥ ಫರ್ಟಿಲೈಸರ್ ತುಂಬ ಎಫೆಕ್ಟಿವ್ ಆಗಿ ಕೆಲಸವನ್ನು ಮಾಡುತ್ತೆ. ಒಳ್ಳೆಯ ಅತ್ಯುತ್ತಮವಾದ ರಿಸಲ್ಟನ್ನು ನಮ್ಮ ಗಿಡಗಳಲ್ಲಿ ತಂದು ಕೊಡುತ್ತೆ. ಹಾಗಾಗಿ ಈ ಫರ್ಟಿಲೈಸರ್ನ ಬಳಸೋದ್ರಿಂದ ನಮ್ಮ ಗಿಡಗಳು ಆರೋಗ್ಯವಾಗಿರೋದ್ರ ಜೊತೆಗೆ ಒಳ್ಳೆಯ ಹೂಗಳನ್ನು ಕೊಡುವಂತೆ ಬೆಳೆಯುತ್ತೆ. ಈ ಫರ್ಟಿಲೈಸರ್ನ ನಾನು ಆಲ್ರೆಡಿ ಸುಮಾರು ಬಾರಿ ತೋರಿಸಿದ್ದೇನೆ. ಹಾಗಾಗಿ ಮತ್ತು ನನ್ನ ಚಾನಲ್ನ ನೋಡೋರೆಲ್ಲ ಹೊಸಬ್ರಾಗಿರ್ತಾರೆ. ಹಾಗಾಗಿ ನಾನು ಮತ್ತೆ ಈ ಫರ್ಟಿಲೈಸರ್ನ ನಿಮಗೆ ತೋರಿಸ್ತಾ ಇದ್ದೇನೆ. ಫರ್ಟಿಲೈಸರ್ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ. ಹಾಗೆ ಅದು ಒಳ್ಳೆಯ ಅತ್ಯುತ್ತಮವಾದ ಕೆಲಸವನ್ನು ಕೂಡ ಮಾಡುತ್ತೆ. ಬನ್ನಿ ಹಾಗಾದರೆ ಏನು ಅಂತ ನೋಡೋಣ. ಈಗ ರಿಪಾರ್ಟ್ ಮಾಡ್ತಾ ಇರೋವಂಥ ಪಾಟ್ ಬಂದು ಆ್ಯಂಥೋರಿಯಂ ಪಾಟು. ಇದು ತುಂಬ ಗಿಡಗಳಾಗಿದೆ, ಹಾಗಾಗಿ ಚಿಕ್ಕ ಪಾಟಲ್ಲಿದೆ. ಅದನ್ನು ನಾನೀಗ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಪಾಟಿಗೆ ಕವರ್ ಹಾಕ್ಕೊಂಡಿದ್ದೀನಿ, ಚೆಗರೆಯನ್ನು ಹಾಕಿದ್ದೀನಿ. ನಾನು ಕೊಕೊಫಿಟ್ನ ಯೂಸ್ ಮಾಡ್ತಾಯಿಲ್ಲ, ಚೆಗರೆಯನ್ನು ಯೂಸ್ ಮಾಡ್ತೀನಿ. ಸುತ್ತ ಮಣ್ಣಿನ ಸುತ್ತ ಚೆಗರೆಯನ್ನು ಯೂಸ್ ಮಾಡ್ತೀನಿ. ಹಾಗೆ ಮರಳು ಮಿಶ್ರಿತ ಮಣ್ಣನ್ನು ನಾನು ಇದಕ್ಕೆ ರಿಪಾರ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಹೀಗೆ ಇದೆ, ಇದನ್ನು ಬಿಡಿಸಿ ನೋಡೋಣ ಎಷ್ಟು ಗಟ್ಟಿಯಾಗಿ, ಎಷ್ಟು ದೊಡ್ಡ ದೊಡ್ಡ ಬೇರುಗಳನ್ನು ಹೊಂದಿದೆ ಅಂತ ನೋಡ್ಬೋದು. ಈ ರೀತಿ ಇದೆ, ಇಷ್ಟು ದಪ್ಪ ದಪ್ಪ ಬೇರುಗಳನ್ನು ಹೊಂದಿದೆ. ಅಂದರೆ ತುಂಬ ಬೆಳೆದ್ಬಿಟ್ಟಿತ್ತು, ರೂಟ್ ಬೌಂಡ್ ಆಗಿತ್ತು ಇದರಲ್ಲಿ. ಹಾಗಾಗಿ ಇದನ್ನು ತೆಗೆದು ನಾವು ರಿಪಾರ್ಟ್ ಮಾಡಲೇಬೇಕಾದಂತಹ ಪರಿಸ್ಥಿತಿಯಲ್ಲಿ ಈ ಗಿಡ ಇದೆ. ರಿಪಾರ್ಟ್ ಮಾಡೋಣ. ಪಾಟಿಂದ ನನಗೆ 4 ಗಿಡ ಸಿಕ್ಕಂಗಾಗಿದೆ. ಈ 4 ಗಿಡವನ್ನು ನಾನು ಒಂದೇ ಪಾಟಿಗೆ, ದೊಡ್ಡ ಪಾಟಿಗೆ ರಿಪಾರ್ಟ್ ಮಾಡ್ತೀನಿ. ನೋಡಿ, ಇಷ್ಟೊಂದು ಬೇರುಗಳು ಸಿಕ್ಕಿದೆ. ಬೇರಂತೂ ತುಂಬ ಚೆನ್ನಾಗಿ ಬಂದಿತ್ತು. ನಾನೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟೆ. ಅಷ್ಟೊಂದು ಬೇರಿನ ಅವಶ್ಯಕತೆ ಆ್ಯಂಥೋರಿಯಂ ಗಿಡಗಳಿಗೆ ಇರೋದಿಲ್ಲ, ಹಾಗಾಗಿ ತೆಗೆದುಬಿಟ್ಟೆ. ಇದನ್ನು ರಿಪಾರ್ಟ್ ಮಾಡ್ತೇನೆ ಈಗ ದೊಡ್ಡ ಪಾಟಿಗೆ. ಎಲ್ಲ ಗಿಡವನ್ನು ನಾನು 4 ಗಿಡವನ್ನು ಒಂದೇ ಪಾಟಿಗೆ ಹಾಕಿ ರಿಪಾರ್ಟ್ ಕೆಲಸವನ್ನು ಮುಗಿಸ್ಕೊಂಡೆ. ಆ್ಯಂಥೋರಿಯಮ್ದು ಸ್ವಲ್ಪ ಎಮರಾಲ್ ಪರ್ಲ್ ಹ್ಯಾಂಗಿಂಗ್ ಪಾಟಿಂದ ಉದುರಿತ್ತು ಈ ಗಿಡ, ತುಂಬ ಬೆಳೆದ್ಬಿಟ್ಟು ಅದನ್ನು ನಾನು ಈ ಪಾಟ್ಗೆ ರಿಪಾರ್ಟ್ ಮಾಡ್ತಾಯಿದ್ದೀನಿ. ಮರಳು ಮಿಶ್ರಿತ ಮಣ್ಣನ್ನು ತೊಗೊಂಡಿದ್ದೀನಿ. ತುಂಬ ಏನು ಹಾಕೋಂಗಿಲ್ಲ, ಒಂದು ಅರ್ಧ ಇಂಚಷ್ಟು ನಾವು ಪಾಟ್ಗೆ ಹಿಂಗೆ ಹಾಕಿದ್ರೆ ಸಾಕು. ಇಷ್ಟೇ ಮಣ್ಣಲ್ಲಿ ಇದು ಬೆಳೆಯುತ್ತೆ. ಹಾಗಾಗಿ ಇಷ್ಟು ಮಣ್ಣನ್ನು ಮಾತ್ರ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದ್ರ ಮೇಲೆ ನನ್ನ ಗಿಡವನ್ನು ಹರಡ್ತೇನೆ. ಗಿಡವನ್ನು ಒಂದು ಇಂಚಷ್ಟು ಮಣ್ಣು ಹಾಕಿ ಗಿಡವನ್ನು ಹರಡಿ ಅದರ ಮೇಲೆ ನಾನು ಸ್ವಲ್ಪ ಮಣ್ಣನ್ನು ಹಾಕಿದ್ದೀನಿ. ಇಷ್ಟೇ ಸಾಕು ಇದರ ರಿಪಾರ್ಟ್ ಕೆಲಸ. ಇದು ಒಂದು ವಾರಕ್ಕೆಲ್ಲ ನಮಗೆ ಮತ್ತೆ ಕುಡಿ ಬರೋದಕ್ಕೆ, ಗಿಡ ಒಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಈ ಗಿಡವನ್ನು ರಿಪಾರ್ಟ್ ಮಾಡ್ಕೊಳ್ಳೋದಿತ್ತು. ಮದರ್ ಪ್ಲಾಂಟ್ ಆ ಕಡೆ ಇದೆ, ಅದರಿಂದ ಒಂದು 3 ಗಿಡವನ್ನು ಕಟ್ ಮಾಡ್ಕೊಂಡು ಬಂದು ನಾನು ರಿಪಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಗಿಡಗಳನ್ನು 2 ಪಾಟಲ್ಲಿ ನಾನು ರಿಪಾರ್ಟ್ ಮಾಡಿಕೊಂಡೆ. ಆದರೆ ಇದು ಗಿಡ ತುಂಬ ಸಾಫ್ಟ್ ಅನಿಸುತ್ತೆ, ಬಿಸಿಲಿರೋದ್ರಿಂದನೇನೋ ತುಂಬ ಬೇಗ ಎಲೆಗಳೆಲ್ಲ ಸಾಫ್ಟ್ ಆಗ್ತಾಯಿದೆ. ಬೇಗ ರಿಪಾರ್ಟ್ ಮುಗಿಸಿ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ. ಹಾಗೆ ಗುಲಾಬಿ ಗಿಡ ತುಂಬ ಎತ್ತರ ಬೆಳ್ಕೊಂಡಿತ್ತು. ಇದೊಂದೆರಡು ಎಲ್ಲನೂ ಕಟ್ ಮಾಡಿ ತೆಗೆದುಬಿಟ್ಟು ಇದನ್ನು ಎತ್ತಿಡ್ತಾಯಿದ್ದೀನಿ. ಇದೆಲ್ಲ ಬಿಸಿಲಿಗೆ ಇಟ್ಬಿಟ್ಟಿದ್ವಿ ನಾವು, ಯಾಕೆಂದರೆ ಇದು ಬೆಳವಣಿಗೆ ಕ್ರಮ ಚೆನ್ನಾಗಿರಲಿಲ್ಲ. ಹಾಗಾಗಿ ಹಾಗೆ ಹೀಗೆ ಇತ್ತು. ಈಗ ಎಲ್ಲವನ್ನು ಸರಿ ಮಾಡಿ ಚಿಗುರ್ತಾ ಇದೆ. ಚೆನ್ನಾಗಿ ಚಿಗುರ್ಲಿ ಅಂತೇಳಿ ಎಲ್ಲವನ್ನು ಕಟ್ ಮಾಡಿಬಿಟ್ಟಿದ್ದೀನಿ. ಡೆಡ್ ಸ್ಟೆಮ್ ಎಲ್ಲ ಕಟ್ ಮಾಡಿ ಇಟ್ಟಿಡ್ತಾಯಿದ್ದೀನಿ. ಹಾಗೆ ಇಲ್ಲೊಂದು ಸ್ವಲ್ಪ ಎಂಟ್ರೆನ್ಸಲ್ಲಿ ಪಾಟ್ಗಳನ್ನೆಲ್ಲ ಅರೇಂಜ್ ಮಾಡೋದಿತ್ತು, ಹಾಗಾಗಿ ಎಲ್ಲವನ್ನು ತೆಗೆದಿದ್ದೀನಿ. ಮತ್ತು ಈ ಎಲ್ಲ ಪಾಟ್ಗಳನ್ನು ಎಂಟ್ರೆನ್ಸಲ್ಲಿರೋದ್ರಿಂದ ಫ್ಲವರ್ಗಳು ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಜೋಡಿಸ್ಬೇಕಾಗಿದೆ.
ಹಾಗೆ ಎಂದಿನಂತೆ ನಮ್ಮ ಗಿಡಗಳಿಗೆ ಗೊಬ್ಬರ ಕೊಡುವಂತಹ ಸಮಯ ಆಗಿದೆ. ಮಾಮೂಲಿ ನಾನು ಬಕೆಟನ್ನು ಇಟ್ಟಿದ್ದೀನಿ. ಇದು ನಮ್ಮ ಕಿಚನ್ ವೇಸ್ಟಿಂದ ತಯಾರಾಗುವಂತಹ ಗೊಬ್ಬರ. ಇದು ನಾನು ಸುಮಾರು ಸಾರಿ ಇದರದ್ದು ವಿಡಿಯೋ ಎಲ್ಲ ಹಾಕಿದ್ದೀನಿ. ಮತ್ತು ಇದನ್ನು ತಯಾರಿಕೆ ಮಾಡುವಾಗ ಸ್ಟಾರ್ಟಿಂಗಲ್ಲಿ ನಾನು ಏನೇನು ಹಾಕ್ತೀನಿ ಅನ್ನೋ ಎಲ್ಲ ವಿಡಿಯೋವನ್ನು ಹಾಕಿದ್ದೇನೆ. ಇವತ್ತು ನನ್ನ ಗಿಡಗಳಿಗೆ ಗೊಬ್ಬರ ಕೊಡುವಂತಹ ಸಮಯ ಆಗಿರೋದ್ರಿಂದ ನಾನು ಇವತ್ತು ಈ ಗೊಬ್ಬರವನ್ನು ತೆಗಿತಾ ಇದ್ದೀನಿ. ಸುಮಾರು 15 ಡೇಸ್ಗೆ ಒಂದು ಸಾರಿ ನಾನು ಇದರಿಂದ ಲಿಕ್ವಿಡ್ ಫರ್ಟಿಲೈಸರನ್ನು ನಾನು ಹೀಗೆ ತೆಗಿತೇನೆ. ಇದರಲ್ಲಿ ನೋಡ್ಬೋದು ಬೇಳೆಕಾಳುಗಳನ್ನು ಆ್ಯಡ್ ಮಾಡಿದ್ದೇನೆ ಹಾಕುವಾಗ. ಹಾಗೆಯೇ ನಮ್ಮ ಕಿಚನಿಂದ ಬರುವಂತಹ ಬಾಳೆಹಣ್ಣು ಇರ್ಬೋದು, ಟೀ ಪುಡಿ ಇರ್ಬೋದು, ಟೊಮೊಟೊ ಇರ್ಬೋದು, ಹಾಗೆ ನಮ್ಮದು ಫುಡ್ಡೆಲ್ಲ ತಿಂತೀವಲ್ಲ ಸಿಪ್ಪೆಗಳು, ಬಾಳೆಹಣ್ಣಿನ ಸಿಪ್ಪೆ ಜೊತೆಗೆ ಕಿತ್ತಳೆ ಹಣ್ಣಿನ ಸಿಪ್ಪೆ ಇರ್ಬೋದು ಅಥವಾ ಲೆಮನ್ ಇರ್ಬೋದು, ಎಲ್ಲ ರೀತಿಯ ಸಿಪ್ಪೆಗಳನ್ನು ಇಲ್ಲಿ ಹಾಕಿದ್ದೀನಿ. ಎಲ್ಲವೂ ಹೇಗಿರುತ್ತೆ ಹಾಗೆ ಹಾಕಿರ್ತೀನಿ. ಅವೆಲ್ಲವೂ ಕೂಡ ಈಗ ಕರಗಿ ಗೊಬ್ಬರ ಆಗಿ ಸ್ವಲ್ಪ ಮಿಕ್ಸ್ ಆಗಿ ಎಲ್ಲವೂ ಈ ಹಂತದಲ್ಲಿ ಇರುತ್ತೆ. ಇದನ್ನು ನಾವು ಲಿಕ್ವಿಡ್ ಫರ್ಟಿಲೈಸರ್ ಆಗಿ ತೊಗೊಂಡು ಇದಕ್ಕೆ ನೀರನ್ನು ಆ್ಯಡ್ ಮಾಡಿ ನಾವು ಮತ್ತೆ ಗಿಡಗಳಿಗೆ ನಾವು ಇದನ್ನು ಹಾಕಬೇಕಾಗುತ್ತೆ. ನಾನು ಅದೇ ಪ್ರೋಸೆಸ್ಸು ಸುಮಾರು ವರ್ಷಗಳಿಂದಲೂ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ಬೋದು ಇಲ್ಲಿ ಬೇಳೆಕಾಳುಗಳನ್ನು ಕೂಡ ನಾನು ಆ್ಯಡ್ ಮಾಡಿದ್ದೇನೆ. ಅಕ್ಕಿ ಬೇಳೆಕಾಳುಗಳು ಯಾವುದಾದ್ರು ಹಾಳಾದಂತಹ ಬೇಳೆಕಾಳು ಇರ್ಬೋದು, ಹಾಳಾದದ್ದು ಅಂತ ನಾನು ಹೇಳಲ್ಲ, ನಾನು ಒಳ್ಳೆ ಬೇಳೆಕಾಳುಗಳನ್ನು ಹಾಕಿ ಕೂಡ ನಾನು ಫರ್ಟಿಲೈಸರನ್ನು ತಯಾರಿಸ್ಕೊಳ್ತೇನೆ. ಕಡಲೆಕಾಳು ಕೂಡ ಹಾಕ್ತೇನೆ. ಕಡಲೆಕಾಳು ಇರ್ಬೋದು, ಉದ್ದಿನಬೇಳೆ ಇರ್ಬೋದು, ಅಲಸಂದೆ ಕಾಳು, ಹಸಿರು ಕಾಳು, ತೊಗರಿ ಕಾಳು, ಅಕ್ಕಿ ಎಲ್ಲವನ್ನು ಕೂಡ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬೆಲ್ಲ ಎಲ್ಲವನ್ನು ಹಾಕಿನೇ ನಾನು ಬಿಡೋ ಅಂಥದ್ದು. ಹಾಕಿ ಬಿಟ್ಟು ಒಂದು 15 ದಿನ ಆದ ನಂತರ ನಾನು ಈ ರೀತಿ ಬಸ್ಕೊಳ್ತೇನೆ. ಗೊಬ್ಬರವನ್ನು ನಾನು ಆಲ್ರೆಡಿ ಬಸ್ತು ಇಟ್ಕೊಂಡಿದ್ದೇನೆ. ಈ ರೀತಿ ಬಸ್ಕೊಳ್ತೇನೆ ಗೊಬ್ಬರವನ್ನು. ಪೂರ್ತಿ ಎಲ್ಲವನ್ನು ತೆಗೆದು ಬಿಡೋದಿಲ್ಲ, ಒಂದು ಸ್ವಲ್ಪವನ್ನು ಹೀಗೆ ನಾನು ಬಿಟ್ಟಿರ್ತೇನೆ ಇಲ್ಲೇ. ಅದಕ್ಕೇ ಮತ್ತೆ ನಾವು ಹೊಸ ಫರ್ಟಿಲೈಸರ್ನ ಬೇರೆ ಬ್ಯಾಗಲ್ಲಿ ಬೇರೆ ಬಾಕ್ಸಲ್ಲಿ ಈ ಥರ ಹಾಕಿಟ್ಟಿರ್ತೀನಿ. ಅದನ್ನು ತಂದು ಇದಕ್ಕೆ ಹಾಕ್ಬಿಟ್ಟು ನಾನು ಇದಕ್ಕೇ ನೀರು ಹಾಕ್ತೇನೆ. ನೀರು ಹಾಕಿ ಇದನ್ನು ಮತ್ತೆ ನಾನು ಫರ್ಟಿಲೈಸರ್ ಆಗೋದಕ್ಕೆ ಬಿಡ್ತೇನೆ. ಈ ಥರ ದೊಡ್ಡ ದೊಡ್ಡ ಸಿಪ್ಪೆಗಳನ್ನು ಕೂಡ ನೀವು ಹಾಕಿ ನಂತರ ಅದೇ ಕರಗಿ ನಮಗೆ ಫರ್ಟಿಲೈಸರ್ ಆಗಿ ಬರುತ್ತೆ. ಈರುಳ್ಳಿನೂ ಅಷ್ಟೇ ದೊಡ್ಡದಿದ್ದರೆ ದೊಡ್ಡದೇ ಹಾಕಿ, ಅದು ಕೂಡ ಕರಗಿ ನಮಗೆ ನಿಧಾನವಾಗಿ ಕರಗಿ ನಮಗೆ ಫರ್ಟಿಲೈಸರ್ ಆಗಿ ಸಿಗುತ್ತೆ. ಕಟ್ ಮಾಡಿ ಅಥವಾ ರುಬ್ಬಿ ಹಾಕೋದು ಒಂದು ಪದ್ಧತಿ, ಆದರೆ ಈಗೂ ಕೂಡ ನಾವು ಹಾಕ್ಬೋದು. ನಾವು ಯಾವಾಗಲೂ 15 ಡೇಸ್ಗೊಂದು ಸಾರಿ ಎಲ್ಲ ಗಿಡಗಳಿಗೂ, ದಾಸವಾಳ ಗಿಡಗಳಿಗೆ, ಹೂ ಬಿಡೋ ಗಿಡಗಳಿಗೆ ಬಳಸೋದಕ್ಕೆ ನಾನು ಇದನ್ನು ಬಳಸ್ತೀನಿ. ಹೂ ಬಿಡೋ ಗಿಡ ಅಂತಲ್ಲ, ಸಕ್ಯುಲೆಂಟ್ಸ್ಗೂ ಕೂಡ ಬಳಸ್ತೀನಿ. ಬಟ್ ಏನಂದರೆ ಗಿಡಗಳ ವಯಸ್ಸು ಮತ್ತು ಅದರ ಆಧಾರದ ಮೇಲೆ ನಾನು ನೀರನ್ನು ಹೆಚ್ಚು ಕಡಿಮೆ ಮಿಕ್ಸ್ ಮಾಡ್ಕೊಳ್ತೇನೆ. ಅದೊಂದನ್ನು ನೀವು ಈ ಗೊಬ್ಬರವನ್ನು ಬಳಸುವಾಗ ತಿಳ್ಕೊಳ್ಬೇಕಾಗಿರುವಂತಹ ಅಂಶ. ನೋಡಿ, ಈ ರೀತಿ ಬಸ್ಕೊಂಡಂತಹ ನೀರಿಗೆ ನಾನು ಜಾಸ್ತಿ ನೀರನ್ನು ಮಿಕ್ಸ್ ಮಾಡೋದಿಲ್ಲ ಹೂ ಬಿಡುವಂತಹ ಗಿಡಗಳಿಗೆ ಕೊಡುವಾಗ. ಅದೇ ನಾವು ಸಕ್ಯುಲೆಂಟ್ಸ್ ಇರ್ಬೋದು, ಇವು ಕ್ಯಾಕ್ಟಸ್ ಇಂಥವಕ್ಕೆಲ್ಲ ಕೊಡುವಾಗ ಸ್ವಲ್ಪ ಜಾಸ್ತಿ ನೀರನ್ನು ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಳ್ತೇನೆ. ಸ್ವಲ್ಪ ಗಟ್ಟಿಯಾಗೇ ನಾನು ದಾಸವಾಳ ಗಿಡ ಇವಕ್ಕೆಲ್ಲ ನಾನು ಈ ಫರ್ಟಿಲೈಸರ್ನ ಕೊಡ್ತೇನೆ. ಈ ಫರ್ಟಿಲೈಸರ್ನಲ್ಲಿ ಎಲ್ಲ ರೀತಿಯ ಗಿಡಗಳ ಬೆಳವಣಿಗೆಗೆ ಬೇಕಾದಂತಹ ಎಲ್ಲ ರೀತಿಯ ಪೋಷಕಾಂಶಗಳು ಕೂಡ ಇರುತ್ತೆ. ಲಘು ಪೋಷಕಾಂಶವಾಗಿಯೂ ಇರುತ್ತೆ, ಹಾಗೆ ಅಧಿಕ ಪೋಷಕಾಂಶಗಳು ಕೂಡ ಇರ್ತವೆ. ಇದೊಂದೇ ಫರ್ಟಿಲೈಸರು ನಾನು ಯಾವ ಕಾಲದಲ್ಲೂ ನಮ್ಮ ಗಿಡಗಳಿಗೆ ಕೊಡೋವಂಥದ್ದು. ಫರ್ಟಿಲೈಸರ್ನ ಕೊಡುವಾಗ ಗಿಡಗಳ ಪಾಟ್ಗಳಿಗೆ ನೀರು ಹಾಕಿರಬಾರ್ದು. ಹಾಗೆ ಸ್ವಲ್ಪ ತಂಪಾಗಿರುವಂತಹ ವಾತಾವರಣದಲ್ಲಿ ನಾವು ಈ ಫರ್ಟಿಲೈಸರ್ನ ಗಿಡಗಳಿಗೆ ಕೊಡಬೇಕಾಗುತ್ತೆ. ಕೊಡೋದ್ರಿಂದ ಗಿಡಗಳು ಸಮೃದ್ಧಿಯಾಗಿ ಬೆಳೀತವೆ, ಹೂ ಕೊಡ್ತವೆ. ಬೆಳವಣಿಗೆ ನಿಧಾನಗತಿಯಲ್ಲಿ ಇರುತ್ತೆ, ಆದರೆ ಹೂವಿನ ಗತಿ ಮಾತ್ರ ಫಾಸ್ಟಾಗಿ ಇರುತ್ತೆ. ನಾನು ಗಮನಿಸಿರುವ ರೀತಿಯಲ್ಲಿ ಹೇಳೋದಾದರೆ ತುಂಬ ಫಾಸ್ಟಾಗಿ ಉದ್ದ ಗಿಡ ಬೆಳೆದಿಲ್ಲ. ಬಟ್ ಏನಂದರೆ ಹೂವಿಗೆ ಬರವಿಲ್ಲ, ಗಿಡ ಬುಷಿಯಾಗಿ ಈ ರೀತಿ ಬುಷಿಯಾಗಿ ಬೆಳೆಯುತ್ತೆ. ಈ ಫರ್ಟಿಲೈಸರ್ ಒಂದೇ ಜಾಸ್ತಿ ನಾನು ನಮ್ಮ ಗಾರ್ಡನಲ್ಲಿ ಎಲ್ಲ ರೀತಿಯ ಗಿಡಗಳಿಗೂ ನಾನು ಬಳಸೋದು ಇದೊಂದೇ ಫರ್ಟಿಲೈಸರು. ಹಾಗಾಗಿ ನೀವು ಕೂಡ ಈ ರೀತಿ ಒಂದು ಬಕೆಟ್ ಇಟ್ಟು, ಗಾರ್ಡನ್ ಇರೋ ಅಂಥವ್ರು ಪರ್ಮನೆಂಟಾಗಿ ಒಂದು ಬಕೆಟ್ ಇಟ್ಟು ನೀವು ಫರ್ಟಿಲೈಸರ್ ತಯಾರಿಕೆಯನ್ನು ಆರಂಭ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ರೀತಿ ಫರ್ಟಿಲೈಸರ್ನು ಹುಡುಕಿ ತಂದು ಹಾಕಬೇಕು ಅನ್ನೋಂತಹ ಪ್ರಮೇಯ ಇರೋದಿಲ್ಲ. ನಮ್ಮ ಮನೇಲಿ ಎನಿ ಟೈಮ್ ಫರ್ಟಿಲೈಸರ್ ರೆಡಿ ಇರುತ್ತೆ. ಇದನ್ನು ಕೊಡೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳು ಗ್ರೋ ಆಗ್ತವೆ. ನೀವು ನೋಡಿರ್ಬೋದು ನನ್ನ ಹಿಂದಿನ ಎಲ್ಲ ವೀಡಿಯೋಗಳಲ್ಲೂ ಇದೊಂದೇ ಫರ್ಟಿಲೈಸರ್ ನಾನು ಜಾಸ್ತಿ ಈ ರೀತಿ ಇಡೀ ಗಾರ್ಡನ್ ಪೂರ ನಾನು ಬಳಸುವಂತಹ ಫರ್ಟಿಲೈಸರು.
ಫರ್ಟಿಲೈಸರ್ನ ಬಳಸೋದ್ರಿಂದ ಕಳೆ ಗಿಡಗಳಲ್ಲಿ ಪಾಟ್ಗಳಲ್ಲಿ ಕಳೆಯನ್ನು ನಾವು ಅವಾಯ್ಡ್ ಮಾಡ್ಬೋದು. ಕಳೆ ಜಾಸ್ತಿ ಬರಲ್ಲ ಈ ಫರ್ಟಿಲೈಸರ್ನ ನಾವು ಬಳಸೋದ್ರಿಂದ. ಸೇವಂತಿಗೆ ಗಿಡಗಳಿಗೂ ಕೂಡ ಈ ಫರ್ಟಿಲೈಸರ್ನ ಬಳಸ್ಬೋದು. ಹಾಗೆ ಶೋ ಪ್ಲ್ಯಾಂಟ್ಸ್ಗಳಿಗೂ ಕೂಡ ತುಂಬ ಅತ್ಯುತ್ತಮವಾದ ಫರ್ಟಿಲೈಸರ್ ಅಂತ ಹೇಳ್ಬೋದು. ಎಲ್ಲವೂ ಕೂಡ ರೋಗಮುಕ್ತವಾಗಿ ಇರುತ್ತೆ ಈ ಫರ್ಟಿಲೈಸರ್ನ ಬಳಸೋದ್ರಿಂದ. ಹಾಗೆ ನಾವು ಫರ್ಟಿಲೈಸರ್ನ ತಯಾರಿಕೆಯಲ್ಲಿ ಬಳಸಿರುವಂತಹ ಪ್ರತಿಯೊಂದು ಇಂಗ್ರೀಡಿಯೆಂಟು ಕೂಡ ರೋಗ ನಾಶಕವಾಗಿಯೂ ಕೂಡ ಕೆಲಸ ಮಾಡುತ್ತೆ. ನೀವು ನನ್ನ ಹಿಂದಿನ ವಿಡಿಯೋಗಳಲ್ಲಿ ಇದೇ ಫರ್ಟಿಲೈಸರ್ ಬಗ್ಗೆ ನಾನು ಸುಮಾರು ವಿಡಿಯೋಗಳನ್ನು ಮಾಡಿದ್ದೇನೆ. ಇದನ್ನು ಬಳಸುವಂತಹ ಅಂತ ಬಂದಾಗಲೆಲ್ಲ ನಾನು ಇದಕ್ಕೆ ಒಂದೊಂದು ವಿಡಿಯೋ ಮಾಡಿದ್ದೇನೆ. ಯಾಕೆ ಅಂದರೆ ಎಲ್ಲರೂ ಹೊಸಬ್ರೇ ನಮ್ಮ ಚಾನಲ್ನ ನೋಡೋದು. ಹೊಸಬ್ರಿಗೂ ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತೇಳಿ ನಾನು ಈ ಫರ್ಟಿಲೈಸರ್ನ ಬಳಸುವಾಗಲೆಲ್ಲ ನಾನು 1 ತಿಂಗಳಿಗೊಮ್ಮೆ ಆದರೂ ನಾನು ಇದ್ರದ್ದು ವಿಡಿಯೋವನ್ನು ನಾನು ಹಾಕಿದ್ದೇನೆ. 15 ಡೇಸ್ ಒನ್ಸ್ ನಾನು ಬಳಸಿದ್ರು 1 ಮಂತ್ ಒಂದು ಸರಿ ಆದರೂ ಈ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ ನನ್ನ ಚಾನಲ್ನಲ್ಲಿ. ಬೇಕಾದರೆ ನೋಡ್ಬೋದು. ನಾವು ಬಳಸುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟಲ್ಲೂ ಯಾವ್ಯಾವ ರೀತಿ ವ್ಯಾಲ್ಯೂಸ್ ಇದೆ, ಗಿಡಗಳಿಗೆ ಬೇಕಾದಂತಹ ಪೋಷಕಾಂಶಗಳ ವ್ಯಾಲ್ಯೂಸ್ ಏನಿದೆ ಅನ್ನೋದನ್ನು ನಾನು ಡಿಟೇಲಾಗಿ ಹೇಳಿದ್ದೇನೆ. ನೀವು ನನ್ನ ಹಿಂದಿನ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತೀರಾ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇರ್ಬೋದು, ಲೈಕ್ ಬಟನ್ ಪ್ರೆಸ್ ಮಾಡೋದ್ರಿಂದ ಇರ್ಬೋದು, ನಮ್ಮನ್ನು ಒಂದು ರೀತಿ ಪ್ರೋತ್ಸಾಹ ಮಾಡ್ದಂಗೆ. ಹಾಗಾಗಿ ಲೈಕ್ ಮಾಡೋ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತೇನೆ. ಈ ಫರ್ಟಿಲೈಸರು ಮಣ್ಣನ್ನು ಕೂಡ ಶುದ್ಧ ಮಾಡುತ್ತೆ. ಮಣ್ಣಿನಲ್ಲಿ ಬರುವಂತಹ ರೋಗವನ್ನು ಕೂಡ ನಾಶ ಮಾಡಿ ಮೈಕ್ರೋಬ್ಸ್ಗಳಿಗೆ ಒಳ್ಳೆ ಆಹಾರ ಕೊಟ್ಟಂಗಾಗುತ್ತೆ. ನಾವು ಈ ಫರ್ಟಿಲೈಸರ್ನ ಅಡೇನಿಯಂ ಪಾಟ್ಗಳಿಗೂ ಕೂಡ ಬಳಸ್ಬೋದು. ಅಡೇನಿಯಂ ಕೂಡ ಇದರಿಂದ ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿ ರೋಗ ಬಂದು ಅಥವಾ ಕೊಳೆಯೋ ಅಂಥದ್ದು ಏನೂ ಆಗೋದಿಲ್ಲ. ನಾನು ಯಾವಾಗಲೂ ಕೂಡ ಈ ಗಿಡಗಳಿಗೂ ಕೂಡ ಬಳಸ್ತೇನೆ. ಇವೆಲ್ಲ ಕನಕಾಂಬರ ಸ್ವಲ್ಪ ಮಳೆಗೆ ಸಿಕ್ಕಾಕೊಂಡು ಎಲ್ಲ ಸ್ವಲ್ಪ ಹೂ ಬಿಟ್ಟು ಮುಗ್ದಿರೋಂಥ ಗೊಂಚಲುಗಳು ಸ್ವಲ್ಪ ಹಾಳಾದಂಗಿದೆ. ಇದನ್ನೆಲ್ಲ ಈ ಕಡೆ ಎಲ್ಲ ಇನ್ನೂ ಸರಿ ಮಾಡೋದಕ್ಕೆ ಬಂದಿಲ್ಲ. ಒಂದಷ್ಟು ಎಂಟ್ರೆನ್ಸಲ್ಲಿರೋದು ಸರಿ ಮಾಡಿದ್ದೀನಿ. ಇವಕ್ಕೆಲ್ಲ ಟೈಮ್ ಕೊಟ್ಟಿಲ್ಲ. ಫಂಕ್ಷನ್ಗಳು ಸ್ಟಾರ್ಟ್ ಆಯ್ತಲ್ಲ, ಇವಕ್ಕೆಲ್ಲ ಟೈಮ್ ಕೊಡೋದು ಸ್ವಲ್ಪ ನಿಧಾನ ಆಗುತ್ತೆ. ನೋಡಿ, ಎಲ್ಲ ರೀತಿಯ ಹೂ ಬಿಡೋ ಗಿಡಗಳಿಗೂ ಕೂಡ ಈ ಫರ್ಟಿಲೈಸರ್ನ ನಾವು ಕೊಡ್ಬೋದು. ಕೊಡ್ತಾನೂ ಇದ್ದೀನಿ ಕೂಡ ನಾನು. ಇವತ್ತೇನು ಹೊಸದಾಗೇನು ಈ ಫರ್ಟಿಲೈಸರ್ನ ನಾನು ಕೊಡ್ತಾಯಿಲ್ಲ. ಶಂಖಪುಷ್ಪ ಗಿಡಕ್ಕೂ ಕೂಡ ಈ ಫರ್ಟಿಲೈಸರ್ನ ಕೊಡ್ಬೋದು. ಈ ರೀತಿ ಕಟ್ಟಿಂಗ್ಸಿಂದ ಬೆಳೀತಾ ಇರೋ ಗಿಡಗಳಿಗೂ ಕೂಡ ಈ ಫರ್ಟಿಲೈಸರ್ನ ಕೊಡ್ಬೋದು. ಯಾಕೆಂದರೆ ಇವೆಲ್ಲ ತಿಂಗಳಾನುಗಟ್ಟಲೆ ಆಗಿದೆ. ಹಾಗಾಗಿ ಇವು ಸೆಟ್ಟಾಗಿರ್ತವೆ ಮಣ್ಣಿಗೆ. ಬೇರ್ಗಿರೆಲ್ಲ ಸ್ವಲ್ಪ ಬರೋದಕ್ಕೆ ಆರಂಭಗೊಂಡಿರ್ತವೆ. ಹಾಗಾಗಿ ಈ ಫರ್ಟಿಲೈಸರ್ನ ಈ ಗಿಡಗಳಿಗೂ ಕೂಡ ಈ ಥರ ಹೊಸ ಗಿಡಗಳಿಗೂ ಕೂಡ ನಾವು ಆರಾಮಾಗಿ ಕೊಡ್ಬೋದು. ಅಂದರೆ ಕಟ್ಟಿಂಗ್ ಹಾಕಿದ ತಕ್ಷಣ ನಾವು ಫರ್ಟಿಲೈಸರ್ ಎಲ್ಲ ಕೊಡಬಾರ್ದು. ಯಾಕೆಂದರೆ ಗಿಡ ಕೊಳೆಯುವಂಥ ಚಾನ್ಸಸ್ ಇರುತ್ತೆ, ಫಂಗಸ್ ಆಗಿ ಗಿಡ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಆರಂಭದ ಒಂದೂವರೆ ತಿಂಗಳಾಗೋವರೆಗೆ ಕೊಡಬಾರ್ದು. ಆ ನಂತರ ಕೊಟ್ಟರೆ ಗಿಡದ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ. ನಾವು ಫರ್ಟಿಲೈಸರ್ನ ಕಟ್ಟಿಂಗ್ಸ್ ಹಾಕಿದಂತಹ ಗಿಡಗಳಿಗೆ 1.5 ತಿಂಗಳ ನಂತರ ನಾವು ಫರ್ಟಿಲೈಸರ್ನ ಗಿಡಗಳಿಗೆ ಕೊಡ್ಬೋದು. ಆಗ ನಾವು ಒಳ್ಳೆ ಬೆಳವಣಿಗೆಯನ್ನು, ಹೂವನ್ನು, ಮೊಗ್ಗನ್ನು ನೋಡ್ಬೋದು. ಮಧುಮಾಲತಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದ್ದಾಳೆ. ತುಂಬ ಚೆನ್ನಾಗಿ ಹೂ ಬಿಟ್ಟಿದ್ದಾಳೆ. ಇವಳಿಗೂ ಕೂಡ ನಾನು ಯಾವಾಗಲೂ ಇದೊಂದೇ ಫರ್ಟಿಲೈಸರ್ ಇವಳಿಗೂ ಕೂಡ ಕೊಡೋದು. ಹೀಗೆ ಕೊಡೋದ್ರಿಂದ ನಾವು ಒಳ್ಳೆಯ ಗಿಡಗಳ ಬೆಳವಣಿಗೆಯನ್ನು ಈ ಫರ್ಟಿಲೈಸರ್ ಕೊಡೋದ್ರಿಂದ ನಾವು ನೋಡ್ಬೋದು. ನೀವು ಕೂಡ ಯಾರಿಗಾದರೂ ಅವಕಾಶ ಇದೆ ಅನ್ನೋಂಥವ್ರು ಈ ರೀತಿ ಒಂದೊಂದು ಬಕೆಟೆಲ್ಲ ಇಟ್ಕೊಂಡು ಫರ್ಟಿಲೈಸರ್ನ ತಯಾರು ಮಾಡಿ ನಿಮ್ಮ ಮನೆಯ ಎಲ್ಲ ಗಿಡಗಳಿಗೂ ಕೊಡಿ. ಫರ್ಟಿಲೈಸರ್ ಬೇಕು ಅಂತೇಳಿ ನೀವೇನು ತುಂಬ ಹುಡುಕಿ ತರೋಂತಹ ಅಗತ್ಯ ಇರಲ್ಲ. ನಮ್ಮ ಮನೆಯಲ್ಲೇ ಸಿಗೋವಂಥ ವೇಸ್ಟ್ಗಳನ್ನು ನಾವು ಫರ್ಟಿಲೈಸರ್ ಆಗಿ ಆರಾಮಾಗಿ ಬಳಸ್ಕೊಳ್ಬಹುದು. ಬಳಸ್ಕೊಳ್ಳೋದು ಗೊತ್ತಿರಬೇಕಷ್ಟೇ, ಯಾವುದನ್ನು ಹೇಗೆ ಬಳಸ್ಕೋಬೇಕು ನಾವು ಅಂಥೇಳಿ ತಿಳ್ಕೊಂಡಿದ್ರೆ ಎಲ್ಲವನ್ನು ಆರಾಮಾಗಿ ನಾವು ನಿಭಾಯಿಸ್ಬೋದು. ಕಲಾಂಚೋ ಪ್ಲ್ಯಾಂಟ್ಗೂ ಕೂಡ ಈ ಫರ್ಟಿಲೈಸರ್ ತುಂಬ ಇಷ್ಟ. ನಾನು ಯಾವಾಗಲೂ ಇದನ್ನೇ ಕೊಡೋದು ಈ ಗಿಡಗಳಿಗೂ ಕೂಡ. ಇಲ್ಲೇ ಪಕ್ಕದಲ್ಲೇ ಇದೆ, ಎಲ್ಲೋಯ್ತು ಅಂತ ಹುಡುಕ್ತಾ ಇದ್ದೀನಿ ಕಲಾಂಚೋ ಪ್ಲ್ಯಾಂಟ್ನ ನಾನು.
ಸಕ್ಯುಲೆಂಟ್ಸ್ ಗಿಡಗಳಿಗೆ ಕೊಡೋದಕ್ಕೋಸ್ಕರ ಅಲ್ಲಿ ಇದ್ದಂತಹ ಫರ್ಟಿಲೈಸರ್ಗೆ 1:2 ಅನ್ನೋ ರೇಷನಲ್ಲಿ ನಾನು ನೀರನ್ನ ಎಕ್ಸ್ಟ್ರಾ ವೈಟ್ ವಾಟರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ಸ್ವಲ್ಪ ನೀರಾಗಿ ಕೊಡ್ತೀನಿ ಸಕ್ಯುಲೆಂಟ್ಸ್ಗಳಿಗೆ. ಅವು ಕೂಡ ಇದುವರೆಗೂ ತುಂಬ ಚೆನ್ನಾಗಿ ಬೆಳೆದಿದ್ದಾವೆ. ಸಕ್ಯುಲೆಂಟ್ಸ್ ಇರ್ಬೋದು, ಬೇರೆ ರೀತಿಯ ಶೋ ಪ್ಲ್ಯಾಂಟ್ಸ್ ಇರ್ಬೋದು, ಎಲ್ಲದಕ್ಕೂ ಕೂಡ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡು ನಾವು ಫರ್ಟಿಲೈಸರ್ನ ಗಿಡಗಳಿಗೆ ಕೊಡ್ಬೋದು. ಈ ಫರ್ಟಿಲೈಸರ್ ಯಾವುದು ಕೊಡಲಾ ಬೇಡವಾ ಆ ಥರದ್ದೆಲ್ಲ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ರೀತಿಯ ಗಿಡಗಳಿಗೂ ಕೂಡ ಈ ಫರ್ಟಿಲೈಸರ್ ಸೂಟಬಲ್ ಆಗಿ ಕೆಲಸ ಮಾಡುತ್ತೆ. ನಮ್ಮನೆ ಸಕ್ಯುಲೆಂಟ್ಸ್ಗಳಲ್ಲಿ ಬರೀ ಕಳೆನೇ ಇದೆ, ನೋಡ್ಬೋದು. ನಾನು ಇದನ್ನೆಲ್ಲ ಕ್ಲೀನ್ ಮಾಡೋವರೆಗೆ ನನ್ನ ಕತೆ ಅಷ್ಟೆ. ಮಧ್ಯೆ ಫಂಕ್ಷನ್ ಬರುತ್ತೆ, ಕೂತು ಕ್ಲೀನ್ ಮಾಡೋದಕ್ಕೆ ಆಗಿಲ್ಲ. ಮಾಡಬೇಕು. ಈಗ ಒಂದು 3-4 ಡೇಸ್ ಮಾಡಿ ಕೆಲಸನ ಸ್ಟಾಪ್ ಮಾಡಿದ್ದೀನಿ. ಮತ್ತೆ ಶುರು ಮಾಡಬೇಕು. ಮಾಡೋವರೆಗೆ ಸ್ವಲ್ಪ ಕಷ್ಟ. ಹೀಗೆ ಎಲ್ಲ ರೀತಿಯ ಗಿಡಗಳಿಗೂ ಕೂಡ ನಾವು ಈ ಫರ್ಟಿಲೈಸರ್ನ ಆರಾಮಾಗಿ ಕೊಡ್ಬೋದು. ಕೊಟ್ಟು ಒಳ್ಳೊಳ್ಳೆ ಗಿಡಗಳನ್ನು ನೀವು ಬೆಳೆಸಿ ಅಂತ ಹೇಳ್ತೇನೆ. ಮತ್ತು ಎಲ್ಲ ಗೊಬ್ಬರವನ್ನು ನಾನು ಎಲ್ಲ ಗಿಡಗಳಿಗೂ ಕೊಟ್ಟು ಖಾಲಿ ಮಾಡಿ ಇದ್ದಂತಹ ಈ ರೀತಿ ವೇಸ್ಟ್ಗೆ ನಾನು ಮತ್ತೆ ಇದಕ್ಕೆ ಗೊಬ್ಬರ ಆಗಲಿ ಅಂತೇಳಿ ನೀರನ್ನ ಸೇರಿಸಿ ನಾನು ಎತ್ತಿಡ್ತಾಯಿದ್ದೀನಿ. ಇದು ನನಗೆ ಮತ್ತೆ ಒಂದು 15 ಡೇಸಲ್ಲಿ ನನಗೆ ಗೊಬ್ಬರವಾಗಿ ಬಳಸಬೇಕು ಅಂದಾಗ ಸಿಗುತ್ತೆ. ಹಾಗಾಗಿ ನಮ್ಮ ಮನೆಯಲ್ಲಿ ಗೊಬ್ಬರದ ಕೊರತೆ ಯಾವಾಗಲೂ ಕಾಣಿಸೋದಿಲ್ಲ. ಹೀಗೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಇರುವಂತಹ ವೇಸ್ಟ್ನ, ಕಿಚನ್ ವೇಸ್ಟ್ ಇರ್ಬೋದು, ಡೈನಿಂಗ್ ಟೇಬಲ್ನಲ್ಲಿ ಬರೋವಂಥ ವೇಸ್ಟ್ ಇರ್ಬೋದು, ಇವುಗಳನ್ನೆಲ್ಲ ಬಳಸ್ಕೊಂಡು ಗೊಬ್ಬರವನ್ನು ತಯಾರಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.